ಬಂದ್ಯಾ ಮರೈತಿ ಹಾ ಒಳ್ಳೆ ವೆದರು ಮೋಡ ಇದೆ. ಒಂದು ಜಿಗುಜ್ಜೆ ಪೋಡಿ ಮಾಡ್ಕೊಡು. ನಾನ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದೆ, ಆಗಲ್ಲ, ಸುಸ್ತಾಗತ್ತೆ. ನಾನೇ ಮಾಡ್ತೀನಿ, ಅಟ್ಲೀಸ್ಟ್ ಪಕ್ಕದಲ್ಲಿ ನಿಂತ್ಕೋ ಸಾಕು. ಹೇಳ್ಕೊಡ್ತೀನಿ, ಬೇಕಾರೆ ನೀವೇ ಮಾಡ್ಕೊಡಿ ನಂಗೆ. ಹಾ, ಜಿಗುಜ್ಜೆ ಮರದಲ್ಲೇ ಹಂಗೆ ಕಿತ್ಕೊಳ್ಳೋದು, ಹಂಗೆ ಪೋಡಿ. ಓಕೆ ಓಕೆ. ಈಗ ನೀವು ಪೋಡಿಗೆ ಅದು ಯೆಲ್ಲೋ ಕಲರ್ ಇದ್ರೆ ತೆಗಿಬೇಡಿ, ಕ್ರಿಸ್ಪ್ ಆಗಿರ್ಬೇಕಲ್ವಾ, ಸ್ವಲ್ಪ ಸ್ವಲ್ಪ ಹಸೂರು. ಸ್ಟವ್ ಮೇಲೆ ಹಾಕ್ಬೇಡಿ ಮಾರ್ರೆ. ಸರಿ ಇದೆಯಾ ಅದು? ಹಾ ಸರಿ ಇದೆ. ದಿವಿ ಹಲಸು ಮರದ ಕೆಳಗಡೆ ದಿವಿ ಹಲಸು ಪೋಡಿ. ಇದಕ್ಕೆ ಬೇಕಾಗುವ ಸಾಮಾನುಗಳು: ಜೀರಿಗೆ, ಅರಿಶಿನ ಪುಡಿ. ಮೆಣಸಿನ ಪುಡಿ. ಅದು ನೋಡಿ, ಈ ಥರ ಸಣ್ಣ ಸಣ್ಣ ತಪ್ಪು ತಿದ್ಕೊಳ್ಳೋಕ್ಕೋಸ್ಕರ ಇವಳೊಂದು ಮದುವೆಯಾಗಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಇದೇನಿದು? ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ ಪುಡಿ, ಉಪ್ಪು, ಮತ್ತು ಇದು ಕಡಲೆ ಹಿಟ್ಟು, ಆಮೇಲೆ ಇದು ಸ್ಪೂನು. ಇವೆಲ್ಲ ಹಾಕ್ಕೊಳಕ್ಕೆ. ಮತ್ತು ಇದು ಇಂಗು. ಇಷ್ಟು ಬೇಕಾಗುತ್ತೆ. ಮೊದಲಿಗೆ ಇದನ್ನು ತಗೊಂಡು ನೀಟಾಗಿ ಪಲ್ಟಿ ಹೊಡಿಬಾರ್ದು, ಈ ಥರ ಸಿಪ್ಪೆ ತೆಗಿಬೇಕು. ರೀ, ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅದು ಕೈ ಎಲ್ಲ ಅಂಟಾಗತ್ತೆ. ಎಣ್ಣೆ ಹಾಕ್ಕೊಂಡ್ರೆ ಆಗಲ್ಲ. ಎಷ್ಟು ಜಾಣೆ ಅಲ್ಲ. ಈ ಜಿಗುಜೆ ಪೋಡಿ ತಿಂದ್ಬಿಟ್ಟು 1 ಅವರ್ ಆದ್ಮೇಲೆ ನೋಡಿದ್ರೆ 1 kg ಅಷ್ಟು ಕಮ್ಮಿ ತೋರಿಸುತ್ತೆ ತೂಕ, ಗೊತ್ತಾ? ಎಣ್ಣೆಲಿ ಕರ್ದಿದ್ದು ತಿಂದ್ರೆ ಅದು ಹೆಂಗೆ ತೂಕ ಕಮ್ಮಿ ಆಗತ್ತೆ? ತೂಕ ಕಮ್ಮಿ ಆಗುತ್ತೆ ಅಂತ ಹೇಳಲಿಲ್ಲ, ಕಮ್ಮಿ ತೋರಿಸತ್ತೆ ಅಂತ. ಇದು ವಾಯು ಅಲ್ವಾ, ಹೊಟ್ಟೆ ತುಂಬ ಗ್ಯಾಸ್ ತುಂಬಿಕೊಂಡು ಮನುಷ್ಯ ಲೈಟ್ ಆಗ್ಬಿಡ್ತಾನೆ. ಇದನ್ನ ಈ ಥರ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ನೆನೆಯಕ್ಕೆ ಬಿಡಬೇಕು. ಆಯ್ತಾ? ರೆಡಿ ಮಾಡಿದ್ರ? ಕಟ್ ಮಾಡಿ ಎಲ್ಲ ರೆಡಿ. ಎಂತ ಕಚೇರಿಗೂ ನಾವು ರೆಡಿ. ಸ್ವಲ್ಪ ವಾಯು ಜಾಸ್ತಿ, ಅದನ್ನ ತಡಿಬೇಕು ಅಂದ್ರೆ ಸ್ವಲ್ಪ ಹಿಂಗು ಜಾಸ್ತಿನೇ ಹಾಕಿ. ಇದೆಂತ ವೇಷ ನಿಮ್ದು? ಅಡಿಗೆ ಮಾಡುವಾಗ ಕೂದಲು ಬೀಳ್ಬಾರ್ದು ಅಂತ ಇದೆಲ್ಲ ಹಾಕೊಂಡೇ ಮಾಡ್ಬೇಕು ಅಡಿಗೆ. ನೀವ್ ಹಿಂಗೆಲ್ಲ ಮಾಡಿದಾರೆ ನಾನ್ ಬರಲ್ಲ. ಒಂದ್ ನಿಮಿಷ ಬಾರಲ್ಲ. ಬಾ ಆಯ್ತು, ಕೂದಲು ಬಿದ್ರು ಪರವಾಗಿಲ್ಲ, ಇದೆ ಬೋಂಡ ಮಾಡೇ ಬಿಡ್ತೀನಿ. ಕ್ಲೀನ್ ಇರಬೇಕು, ಕ್ಲೀನ್ ಫಸ್ಟ್. ಲುಕ್ ಅಲ್ಲ ಮುಖ್ಯ. ಸಾಕಾ ಕನ್ಸಿಸ್ಟೆನ್ಸಿ? ಸಾಕು. ಇವಾಗ ಎಣ್ಣೆ ಕಾದಿದ್ಯಾ ಅಂತ ನೋಡ್ಬೇಕು. ಒಂದು ಡ್ರಾಪ್ ಕೈ ಹಾಕೋದಲ್ಲ ಮಾರ್ರೆ. ಬನ್ರಿ, ಬೋಂಡ ಎಣ್ಣೆ ಬಿಸಿ ಆಗ್ತದೆ, ಬನ್ನಿ. ಸುಧಾರಿಸ್ಕೊ ಒಂದು ನಿಮಿಷ. ನೀರು ಕುಡಿ. ಮತ್ತೆ ಒಂದು ಡ್ರಾಪ್ ತೆಗ್ದು ಹಾಕಿ ಹಂಗೆ. ಇನ್ನೊಂದೆಂತದೋ ವೇಷ ಶುರು ಆಯ್ತು ಇವ್ರದ್ದು. ಇದೆಂತ ಅಡಿಗೆ ಮಾಡಕ್ಕೆ ಇಷ್ಟು ಸ್ಟೈಲ್ ಹೊಡಿಯೋದಾ? ಸ್ಟೈಲ್ ಅಲ್ಲ ಕಣೆ, ಅದು ಎಣ್ಣೆ ಹಾರಬಾರ್ದು ಅಂತ ಇದು ಸ್ವಲ್ಪ ಸೈಡ್ ಕವರ್. ಹೋಯ್, ಬಾಂಡ್ಲಿ ಕಾಣ್ತಿದೆ ತಾನೆ? ಕಡೆಗೆ ಸ್ಟೈಲ್ ಹೊಡಿಯಕ್ಕೆ ಹೋಗಿ ಬೆರಳನ್ನೇ ಹಾಕ್ಬಿಟ್ಟಿರ ಎಣ್ಣೆಗೆ. ವೇಟಿಂಗ್. ಬಂದೆ. ಬಾಯಲ್ಲಿ ನೀರು ಬರ್ತಾ ಇದೆ, ಬೇಗ ಬಾ. ಬಂದೆ. ಲೊಕೇಶನ್ ಚೆನ್ನಾಗಿದೆ. ತರ ವೈನ್ ಎಲ್ಲ ಕೊಟ್ಟಿದ್ರೆ ನಾ ಬರಲ್ಲ ಬಾ. ಒಂದ್ ನಿಮಿಷ. ಇದು ನಾನೇ ನಮ್ಮ ಮರದ್ದು ಬೆಳೆದಿದ್ದ ಅಪ್ಪೆ ಹಣ್ಣು, ಅದರಿಂದ ಮಾಡಿರೋ ವೈನ್ ಅಂತ ನೀನು ಕರಿಬೋದು, ಜ್ಯೂಸ್ ಅಂತಾನು ಹೇಳ್ಬೋದು. ಇದಕ್ಕೆ ಏನು ಮಾಡಿದ್ದೀನಿ ನಾನು? ಚೂರು ಈಸ್ಟ್ ಹಾಕಿದ್ದೀನಿ ಅಷ್ಟೇ. ಅದನ್ನು ಟೇಸ್ಟ್ ನೋಡಬೇಕು. ಓಕೆ, ಚೆನ್ನಾಗಿದೆ. ಜಿಗುಜ್ಜೆ ಪೋಡಿ ವೈನ್ ಜೊತೆ ಸೂಪರ್ ಟೇಸ್ಟ್.